ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರು ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಇದೇ ವೇಳೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ನಮ್ಮ ಪರಂಪರೆಯನ್ನು ಆಚರಿಸುತ್ತೇವೆ. ಸ್ಕೀಮಲ್ಲಿ ಎನ್ರೋಲ್ ಮಾಡ್ಕೋಬಹುದು. ಕರೆಕ್ಟ್ ಆಗಿ ಕಟ್ಕೊಂಡು ಹೋದ್ರೆ ದೂರದರ್ಶನದೊಂದಿಗೆ ಫಲಾನುಭವಿ ವೀರನಗೌಡ ಕೇಂದ್ರದ ಯೋಜನೆಯಡಿ ದೊರೆಯುತ್ತಿರುವ ಬೆಳೆ ಸಾಲವನ್ನು ನಿಗದಿತ ಸಮಯದಲ್ಲಿ ಪಾವತಿಸಿದಲ್ಲಿ ರೈತರಿಗೆ 4% ಸಬ್ಸಿಡಿಯೊಂದಿಗೆ ಕೇವಲ 3% ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿರುವುದು ಸಹಕಾರಿಯಾಗಿದೆ ಎಂದರು. ಲೋನ್ ಕೊಟ್ಟಿದ್ದಾರೆ. ಇದರಿಂದ ಬಹಳ ಕೇಂದ್ರ ಸರ್ಕಾರದಿಂದ ಬಹಳ ಅನುಕೂಲ ಆಗಿದೆ. ಫಲಾನುಭವಿ ಹೇಮಾ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುತ್ತಿರುವುದರಿಂದ ಸಮಯದ ಉಳಿತಾಯದ ಜೊತೆಗೆ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು. ತಗೊಂಡದ್ರಿಂದ ನಮಗೆ 300 ಪೇ ಆಗ್ತದೆ. ಮೋದಿ ಸರ್ ಅವ್ರಿಗೂ ತುಂಬಾ ಸಂತೋಷ ಅದು ಕೊಟ್ಟದ್ರಿಂದ. ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್ 2047ರ ವೇಳೆಗೆ ಭಾರತವನ್ನು ಮುಂದುವರಿದ ರಾಷ್ಟ್ರವಾಗಿಸಲು ನಾವೆಲ್ಲರೂ ಶ್ರಮಿಸಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅದಕ್ಕೆ ಎನ್ರೋಲ್ ಆಗಿಲ್ಲ ಅಂದ್ರೆ ಅದಕ್ಕೆ ನೀವು ಇದ್ರೆ ಅರ್ಹರಿದ್ರೆ ಎನ್ರೋಲ್ ಆಗಿಲ್ಲ ಅಂದ್ರೆ ನೀವು ಆನ್ ದ ಸ್ಪಾಟ್ ಮಾಡಬಹುದು. ಸರ್ಕಾರನೇ ನಿಮ್ಮ ಮನೆಗೆ ಬಂದು ನಿಮಗೆ ಯಾವ್ದಾವ್ದು ಸ್ಕೀಮಲ್ಲಿ ನೀವಿನ್ನ ಎನ್ರೋಲ್ ಆಗಬೇಕು, ಅದು ಎನ್ರೋಲ್ ಆಗಿ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾರೆ. ಇದೇ ಇದರದ ಉದ್ದೇಶ. ನೀವು ಈ ಸ್ಕೀಮ್ಗಳಲ್ಲಿ ಎನ್ರೋಲ್ ಮಾಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಎಲ್ಲರಿಗೆ ಮನವಿ.